ಮೈಕೆ ಕೊಡಿ ಎಲ್ರಿಗೂ ನಮಸ್ಕಾರ. ನಾಳೆ 5ನೇ ತಾರೀಕು ನಮ್ಮ ವಿವಿಧ ಸಂಘಟನೆಗಳು, ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಸಂಘಟನೆಗಳು ಒಂದು ದೊಡ್ಡ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ರು. ಇವತ್ತು ಸಂಜೆ ನಾವು ನಮ್ಮ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಧಿಕಾರಿಗಳು ಮತ್ತೆ ನಾವು ಎಲ್ಲ ನಮ್ಮ ಸಾರಿಗೆ ಆಯುಕ್ತರ ಕಚೇರಿಗೆ ಸಂಘಟನೆಗಳ ಇದು ಲೀಡರ್ಸ್ನ ಇವತ್ತು ಪದಾಧಿಕಾರಿಗಳನ್ನ ಕರೆದು ಪ್ರಿಲಿಮಿನರಿಯಾಗಿ ಏನು ಎತ್ತ ಅಂತ ಕೇಳಿದವಾಗ ಅವರು 2 ವಿಷಯದ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಒಂದು, 1 ಸಿಟಿ 1 ಫೇರ್. ಈಗಾಗಲೇ ನಾವು 2024ರಲ್ಲಿ ಈ 1 ಸಿಟಿ 1 ಫೇರ್ ಅಂತ ಹೇಳಿ ಏನು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿಕೊಟ್ಟಿದ್ದೇವೆ, ಆ ಫೇರ್ಗಿಂತ ಅವರು ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ, ಪೀಕ್ ಅವರ್ ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಜಾಸ್ತಿ ಮಾಡ್ಕೊಟ್ಟಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಅವ್ರದ್ದು ಕಂಪ್ಲೇಂಟ್ ಇದೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ನಾವೇನು ಹೇಳಿದೀವಿ ಅವ್ರಿಗೆ ಅಂದ್ರೆ 1 ಸಿಟಿ 1 ಫೇರ್ದು ನಾವು ಇಷ್ಟರಲ್ಲೇ ಈಗಾಗಲೇ ನಾವು ಅವರು ಅಗ್ರಿಗೇಟರ್ಸ್ನ ಕರೆದು ಸಭೆ ಮಾಡಿದ್ದೇವೆ. ಅವರಿಗೂ ನಾವು ತಿಳಿಸಿದ್ದೇವೆ, ಈ ತರ ನೀವು ಈಗ ನಾವೇನು ಫಿಕ್ಸ್ ಮಾಡಿಕೊಟ್ಟಿದ್ದೇವೆ ಆ ಲಿಮಿಟ್ಸ್ ಒಳಗಡೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಒಳಗಡೆನೆ ನಿಮ್ ಫೇರ್ ಇರಬೇಕು, ಒಂದೇ ತರದಲ್ಲಿ ಇರಬೇಕು ಅಂತ ಹೇಳಿ. ಮತ್ತೆ ಈಗಾಗಲೇ ಇಶ್ಯೂ ಮಾಡಿರುವಂತ ನೋಟಿಫಿಕೇಶನ್ಗೆ ಅಡಿಷನ್ ಮಾಡಿ ಎಲ್ಲಾ ವೆಹಿಕಲ್ಸ್ಗೂ ಇದು ಫೇರ್ ಮೀಟರ್ ಅಳವಡಿಸ್ಕೊಳ್ಳೇಬೇಕು ಕಡ್ಡಾಯವಾಗಿ ಅಂತ ಮಾಡಿದ್ದೇವೆ. ಆ ಫೇರ್ ಮೀಟರ್ ವೇಟ್ಸ್ ಅಂಡ್ ಮೆಜರ್ಸ್ ಇಂದ ಅದು ಕ್ಯಾಲಿಬ್ರೇಟ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ, ನಾವೇನ್ ಫೇರ್ ಕೊಟ್ಟಿದೀವಲ್ಲ ಅದನ್ನಷ್ಟೇ ಅಲ್ಲಿಗೆ ಫೀಡ್ ಮಾಡಿರ್ತಾರೆ, ಅದೇ ಒಂದೇ ಫೇರು ಎಲ್ಲ ಕಡೆನೂ ಬರುತ್ತೆ. ಅದನ್ನ ನಾವೀಗ ನೋಡ್ತೀವಿ ಮೊದಲನೇ ವಾರದಲ್ಲಿ ಅಂತ ಹೇಳಿದೀವಿ. ಮತ್ತೆ ನೋಟಿಸು ಕೊಡ್ತೇವೆ ಅವರಿಗೆ, ನೀವು ಯಾವುದೇ ಸಮಯದಲ್ಲಾದ್ರೂ ಈಗ ನಾವು ಫಿಕ್ಸ್ ಮಾಡಿಕೊಟ್ಟಿರೋದಕ್ಕಿಂತ ಕಮ್ಮಿ ತಗೊಳ್ಬಾರ್ದು ಅಂತ ಹೇಳಿ, ಮತ್ತೆ ಮ್ಯಾಕ್ಸಿಮಮ್ ಲಿಮಿಟ್ ಮೀರಬಾರ್ದು ಅಂತ ಹೇಳಿ ನಾವು ನೋಟಿಸನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದೇವೆ. ಇನ್ನು ನಾವು ಎರಡನೇದೇನು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ 1 ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತೆ ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದ್ರೆ ನಾನ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರು ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂತ ಅನಾಹುತಗಳು ಮತ್ತೆ ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತೆ ಎಸ್ಪೆಷಲಿ ಈ ತರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು ಡಿಎಲ್ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನೀಗಾಗಲೇ ಹೇಳ್ದಂಗೆ ನಾವು ಅದನ್ನ ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನ ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೆ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.